ನಾನು ನಿಮ್ಮ ಡಿವಿಜಿ ವೈಸ್ ಕರಿಯಪ್ಪ. ಇವತ್ತು ಸುಮಾರು ಹಳ್ಳಿಗಳಿಂದ ತುಂಬಿರ್ತಕ್ಕಂಥ ರಾಜ್ಯ ನಮ್ಮದು. ಯಾಕೆ ಈ ಹಳ್ಳಿಗಳನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಅನಕ್ಷರಸ್ಥರು ಬಹಳ ಕಡಿಮೆ ಇದ್ದಾರೆ ಅಂತ ಹೇಳಿ ಸರ್ಕಾರದಿಂದ ಕೆಲವೊಂದು ಸ್ಕೀಮ್ಗಳನ್ನ ಕೊಟ್ಟಿರ್ತಾರೆ. ಈ ಟ್ರಸ್ಟ್ನವರು, ಸಂಘ ಸಂಸ್ಥೆಯವರು ಕೆಲವು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಬೇಕು ಅಂತ ಕೆಲವು ಆದೇಶಗಳ ಮೇರೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಹೇಳ್ತಾರೆ, ಟೆಂಡರ್ ಮೂಲಕ ಇಒ, ಸಿಇಒ ಅಥವಾ ಮುಖ್ಯಮಂತ್ರಿಗಳ ಪರ್ಸನಲ್ ಅಂದ್ರೆ PA ಅವ್ರ ಕಡೆಯಿಂದ ಒಂದು ಮಿನಿ ಟೆಂಡರ್ ತರ ಮಾಡಿಕೊಂಡು ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಇದನ್ನ ನಾನು ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಅವ್ರು ತಿನ್ಲಿಕ್ಕೇನು ಸಮಸ್ಯೆ ಇಲ್ಲ, ಆದ್ರೆ ಈ ರೀತಿಯಾಗಿ ಕೆಲಸ ಮಾಡಿರ್ತಾರಲ್ಲ ಕೆಲಸಗಾರರಿಗೆ, ಅಂದ್ರೆ ಅದಕ್ಕೆ ಟೆಂಡರ್ ತಗೊಂಡು ಗ್ರಾಮ ಪಂಚಾಯಿತಿಗಳಲ್ಲೆಲ್ಲ ಹಾಕೊಂಡಿದ್ದಾರೆ ನೋಡಿ, ಈ ಸ್ವತ್ತಿಗೆ ಏನೇನು ಬೇಕು ಅಂತಂದು ಕೆಲವು ಬೋರ್ಡ್ಗಳನ್ನು ಹಾಕಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಕೆಲವು ಸೂಚನೆಗಳ ಬಗ್ಗೆ ಹೀಗೆ 5 ಅಡಿ, ಹೀಗೆ 4 ಅಡಿ ಅಂದ್ರೆ 2 ಬೋರ್ಡ್ಗಳನ್ನ ಹಾಕೊಂತ ಹೋಗಿದ್ದಾರೆ. ಅದಕ್ಕೆ GST ಬಿಲ್ ಸಹ ಕೊಟ್ಟಿದ್ದಾರೆ. ಆ ಟ್ರಸ್ಟಿನ ಅಧ್ಯಕ್ಷರು ಪರಶುರಾಮ್ ಅಂತ. ಆ ಪರಶುರಾಮ್ ಅವರು ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಕೇಳಿದಾಗ PDO ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತ ಇದನ್ನೇ ಕಥೆಗಳನ್ನ ಹೇಳಿ ಸುಮಾರು 1.5 ವರ್ಷ ಆಗಿದೆ. ಈ ಗ್ರಾಮ ಪಂಚಾಯತಿಯಲ್ಲಿ ಯಾವ್ಯಾವ ಸ್ಕೀಮ್ ಅಲ್ಲಿ ಎಷ್ಟೆಷ್ಟು ತಿಂತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆಗಿದ್ರು ಸಮೇತ ಅವ್ರ ಮೇಲೆ ಯಾವುದೇ ರೀತಿ ಬಿಡಿ ಹೋಗ್ಲಿ, ಹಾಗೆ ಈ ಹಳ್ಳಿ ಜನ ಒಳ್ಳೆ ಜನ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿ ಹೋಗ್ಬಿಟ್ಟಿದೆ. ಈ ಗ್ರಾಮ ಪಂಚಾಯತಿಯ PDOಗಳಿಗೆ ಮತ್ತೊಂದು ಎಚ್ಚರಿಕೆ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಹಾಲಿ ರಾಜ್ಯದ ಮುಖ್ಯಮಂತ್ರಿಯವರು ಒಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಏನೇ ಕೆಲಸ ಇದ್ರೂ ಬೆಳಗ್ಗೆ ಗ್ರಾಮ ಪಂಚಾಯತಿಗೆ ಹೋಗಿ ಸಾಯಂಕಾಲ ಬರೋವರೆಗೂ ಯಾವುದೇ DC ಅವರಾಗಿರ್ಲಿ, AC ಅವರಾಗಿರ್ಲಿ, CEO ಅವರಾಗಿರ್ಲಿ, EO ಅವರಾಗಿರ್ಲಿ, ಯಾರು ಕರೆದ್ರು ಸಮೇತ ಹೋಗ್ಬಾರ್ದು ಅಂತ ಆದೇಶವನ್ನು ಸಹ ಈಗಿನ CM DK ಶಿವಕುಮಾರ್ ಅವರು ಆದೇಶ ಮಾಡಿದ್ರು ಸಮೇತ ಈಗಲೂ ಅಲ್ಲಿ PDOಗಳ ಕೊರತೆ ಬಹಳ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಅದೇನೋ ಹೇಳ್ತಾರಲ್ಲ, ಸ್ಟೆಪ್ ಬೈ ಸ್ಟೆಪ್. ಖಂಡಿತ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲ PDOಗಳಿಗೂ ಯಾರ್ಯಾರು ನಿಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಈ ಟ್ರಸ್ಟ್ ಮುಖಾಂತರ ಯಾವುದು ಗ್ರಾಮೀಣಾಭಿವೃದ್ಧಿ ಹಿತರಕ್ಷಣಾ ಸಂಘ ರಾಜ್ಯಾಧ್ಯಕ್ಷರು ಪರಶುರಾಮ್ ಅವರು ಆಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ PDOಗಳು ಯಾರ್ಯಾರು ಕೊಟ್ಟಿಲ್ಲ, ಕೆಲವರು ಕೊಟ್ಟಿದ್ದಾರೆ. ಉದಾಹರಣೆಗೆ ಶಿರ್ಮಕೊಂಡನಹಳ್ಳಿ, ಆಮೇಲೆ ಬೇತೂರು, ಕಾಡಜ್ಜಿ, ಹೀಗೆ ಒಂದು 2-3 ಪಂಚಾಯತಿಯವರು ಏನೋ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನುಳಿದಿರ್ತಕ್ಕಂಥ ಪಂಚಾಯತಿಯಲ್ಲಿ ಯಾರ್ಯಾರು ಅರ್ಸ್ಕೊಂಡಿದ್ದೀರೋ ಅವರೆಲ್ಲರೂ ಆ ಒಂದು ಟ್ರಸ್ಟ್ಗೆ ಸೇರ್ಬೇಕಾಗಿರ್ತಕ್ಕಂಥ ಹಣವನ್ನ ಕೊಡಬೇಕು ಅಂತ ಮತ್ತೊಮ್ಮೆ ನಮ್ಮ ವಾಹಿನಿ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀವಿ. ನಮಸ್ಕಾರ.